ಹೆಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್. ಆಲ್ಮೋಸ್ಟ್ 3 to 4 days ಆಯಿತು ನಾನು ವಿಡಿಯೋ ಅಪ್ಲೋಡ್ ಮಾಡಿ. ಆ್ಯಂಡ್ ಫೈನಲಿ ಬ್ಯಾಕ್ ಆನ್ ಯೂಟ್ಯೂಬ್. ಏನಂದರೆ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ತಿಳಿಸ್ದಾಗೆ ಹೇಳಿದೆ ಅಲ್ಲ, ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀನಿ, ಕನ್ಫ್ಯೂಸಲ್ಲಿದ್ದೀನಿ ಅಂತ. ಫೈನಲಿ ಹೆಂಗೋ ಮನ್ಸು ಮಾಡಿ ಸ್ಟಾರ್ಟ್ ಮಾಡಿದೆ, ಏನಾಗುತ್ತೋ ಆಗಲಿ ಅಂತ. ಬಟ್ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗ್ತಿಲ್ಲ, ಒಬ್ಬಳೇ ಓಡಾಡ್ತಿದ್ದೀನಿ ಅಲ್ಲ. ಸೊ ಈ ವಿಡಿಯೋ ಆಲ್ಮೋಸ್ಟ್ 3 daysದಾಗಿರುತ್ತೆ. ನಿನ್ನೆಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ, June 14 ಸಂಡೇಯಿಂದ. ಮೊನ್ನೆ ಎಲ್ಲ ಐಟಮ್ಸ್ ತೊಗೊಂಡು ನೆನ್ನೆ ಗಾಡಿ ಸರ್ವಿಸಿಗೆ ಬಿಟ್ಟು, ಮೊನ್ನೆ ಆಕ್ಸಿಡೆಂಟ್ ಆಗಿದ್ದು. ಅದು ಗಾಡಿ ಕೊಡೋದು ಈವ್ನಿಂಗ್ ಅರೌಂಡ್ 5 to 5:30 ಅಂತ ಹೇಳಿದ್ದು. ನಾನು ಸಿಟಿಗೆ ಹೋಗಿ ಐಟಮ್ಸ್ ಎಲ್ಲ ತೊಗೊಂಡು OTG ತೊಗೊಂಡು ಎಲ್ಲ ಕಮರ್ಷಿಯಲೇ ತೊಗೋಬೇಕಿತ್ತು. ಹೋಟೆಲ್, ಕೆಫೆ, ರೆಸ್ಟೋರೆಂಟ್ ಅಂದರೆ ನಾವೇನೇ ಐಟಮ್ಸ್ ತೊಗೋಬೇಕು ಅಂದರೂ ಈ ಥರ ಎಲೆಕ್ಟ್ರಿಕ್ ಕಮರ್ಷಿಯಲೇ ತೊಗೋಬೇಕು. ಈವನ್ ಗ್ರೈಂಡರಿಂದನೂ ಅಷ್ಟೇ. ಪ್ಯಾಕೇಜಿಂಗಿದೆ ಐಟಮ್ಸ್ ತೊಗೊಂಡು ನಮಗೇನು ರಿಸ್ಕ್ ಆಗಿದ್ದಂದರೆ OTG ಸಿಕ್ಕಿಲ್ಲ, ಅದೇ ರಿಸ್ಕ್ ಆಗಿದ್ದು. ತುಂಬ ಕಡೆ ಸುತ್ತಿ ಫೈನಲಿ ಎಲ್ಲೋ ಒಂದು ಕಡೆ ಸಿಕ್ತು, ತೊಗೊಂಡು ಬಂದೆ. ಇಬ್ಬರು ಸಪೋರ್ಟಿಗಿದ್ದರೆ ಆಗ್ತಿತ್ತು. ಅಂದರೆ ಸಪೋರ್ಟ್ ಅಂದರೆ ಈ ಥರ ನಾನೊಂದು ಐಟಮ್ ತೊಗೊಂಡು ಬಂದರೆ ಬೇರೆಯವ್ರೊಂದು ಐಟಮ್ ತೊಗೊಂಡು ಬರೋ ಥರ ಇದ್ದಿದ್ರೆ ಸರಿ ಇರ್ತಿತ್ತು. ಎಲ್ಲನೂ ಲೀಸ್ಟ್ ಮಾಡಿಕೊಂಡು ಪೆನ್ನು ಪೇಪರ್ ತೊಗೊಂಡಿದ್ದೆಲ್ಲ ಟಿಕ್ ಹಾಕ್ಕೊಂಡು ಈ ಥರ ಬಂದಿದ್ದೀನಿ, ಏನಾದರೂ ಮರೆತ್ರೆ ಅಂತ. ಹಂಗೂ ಒಂದು 3-4 ಐಟಮ್ಸ್ ತೊಗೊಳಕ್ಕೆ ಆಗಲಿಲ್ಲ. ಅದಕ್ಕೆ ಆನ್ಲೈನಲ್ಲೇ ಬುಕ್ ಮಾಡಿದ್ದೀನಿ. ಮೇ ಬಿ 20 or 19 June ಬರುತ್ತೆ ಅನಿಸುತ್ತೆ. ಇರೋದ್ರಲ್ಲೇ ಮ್ಯಾನೇಜ್ ಮಾಡ್ಕೊಂಡು ಹೋಗೋದು ಅಲ್ಲಿವರೆಗೂ. ಚಿಂಕಿ ಬೈಟ್ಸ್ ಅಂತ ನಂದು ಬಿಸ್ನೆಸ್ ಏನಪ್ಪ ಅಂತಂದರೆ ಚಿಂಕಿ ಬೈಟ್ಸ್ ಅಂತ ಮನೆಯಲ್ಲೇ ಓಪನ್ ಮಾಡಿದ್ದೀನಿ. ಲೈಕ್ ನಮ್ಮೂರಿಂದ ಸುತ್ತಮುತ್ತ ಒಂದು ಅಪ್ ಟು 8 kilometers ಡೋರ್ ಸ್ಟೆಪ್ ಡೆಲಿವರಿ ಮಾಡೋದು. ಜಸ್ಟ್ ಒಂದು ಫೋನ್ ಕಾಲ್ ಅವ್ರು ಮೆಸೇಜ್ ಮಾಡಿದರೆ ಸಾಕು, ಡೋರ್ ಸ್ಟೆಪ್ ಡೆಲಿವರಿ ಮಾಡೋದು ವಿತ್ ಪ್ಯಾಕೇಜಿಂಗ್ ಚಾರ್ಜ್, ನೋ ಡೆಲಿವರಿ ಚಾರ್ಜ್. ಮಿನಿಮಮ್ ಆರ್ಡರ್ಸ್ ಮಾಡಬೇಕು. ಅಪ್ ಟು 5 kilometer ಫ್ರೀ ಚಾರ್ಜಸ್ ಇರುತ್ತೆ. ಆ್ಯಂಡ್ ಚಿಕನ್ ತೊಗೊಳಕ್ಕೆ ಅಂತ ಏನೋ ಬೋಟಿ ಏರಿಯಾ ಅಂತ ಸಮಥಿಂಗ್ ಏನೋ ಇದೆ, ಅಲ್ಲಿಗೆ ಹೋಗಿದೆ. ಮಾತಾಡೋಕ್ಕೆ ಆಗ್ತಿಲ್ಲ, ಅರ್ಧ ಗಂಟೆ ನಿಂತಿದ್ದೆ ಚಿಕನ್ ಓಡಿಸ್ಕೊಳ್ಳೋವರೆಗೂ ಲಾಲಿಪಾಪ್ನ, ಅಷ್ಟು ಸ್ಮೆಲ್ಲು. ಸಂಜೆ 8:30 ಮನೆಗೆ ಬಂದಿದ್ದು. ಗಾಡಿಲೇ ಎಲ್ಲ ತೊಗೊಂಡು ಬಂದೆ ಲಗೇಜು. ಮನೆಗೆ ಬಂದು ನೋಡಿದ್ರೆ ನನ್ನ ತಮ್ಮಂದಿರು ಅಂದರೆ ಎಲ್ಲ ಅಕ್ಕಪಕ್ಕದವರೇ. ಅವರು ಲೈಟು, ಕಡ್ಪಕಲ್ಲು ಎಲ್ಲ ಕೂರಿಸಿ ಲೈಟೆಲ್ಲ ಎಳೆದು ರೆಡಿಯಾಗಿತ್ತು. ಇನ್ನು ಬೆಳಗ್ಗೆ ಎದ್ದು ನಮ್ಮಮ್ಮ ಪೂಜೆ ಮಾಡಿ ಮುತ್ತೈದೆ ಅವ್ರನ್ನೆಲ್ಲ ಕರೆದು ಅವ್ರಿಗೆ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ರೆಡಿ ಮಾಡಿದ್ರು. ನೆನ್ನೆ ಏನು ಸ್ವಲ್ಪನೂ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಫುಲ್ ಬ್ಯುಸಿ. ಓಕೆ ಚೆನ್ನಾಗಿತ್ತು ಬಿಸ್ನೆಸ್ಸು. ಇದೇ ಚಿಂಕಿ ಅಂದರೆ ನಮ್ಮ ಡಾಗು. ಅದೇ ನೇಮ್ನ ನಾನು ಈ ಬಿಸ್ನೆಸ್ಸಿಗೆ ಇಟ್ಟಿದ್ದೀನಿ, ಚಿಂಕಿ ಬೈಟ್ಸ್ ಅಂತ. ಮನೇಲಿ ಅಷ್ಟೇ ಮಾಡ್ತಿರೋದು, ಸಿಟ್ಟಿಂಗ್ ಎಲ್ಲ ಇಲ್ಲ, ಜಸ್ಟ್ ಟೇಕ್ ಅವೇ. ಇದು ನಾನು ಈ ಥರ ಸೆಟಪ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಡೀಪ್ ಫ್ರೀಝರ್ ತೊಗೋಬೇಕು, ಸದ್ಯಕ್ಕೆ ಬೇಡ ಅಂತ ಫ್ರಿಜ್ಜಲ್ಲಿ ಇಟ್ಕೊಂಡು ಮ್ಯಾನೇಜ್ ಮಾಡ್ತಿದ್ದೀನಿ. ಸ್ವಲ್ಪ 1 minute 30 seconds ವಿಡಿಯೋ ಕ್ಯಾಪ್ಚರ್ ಮಾಡಿರೋದನ್ನೇ ನಾನಿಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಈ ವಿಡಿಯೋನ ನಮ್ಮ ಸರೌಂಡಿಂಗ್ಸ್ ಅವ್ರೇನಾದರೂ ನೋಡ್ತಿದ್ರೆ, ನಿಮಗೆ ಬೇಕು ಅಂದರೆ ದೂರ ಹೋಗೋ ಬದಲು ಮನೆಯಲ್ಲೇ ಕೂತ್ಕೊಂಡು ಆರ್ಡರ್ ಮಾಡಿ, ಮನೆಯಲ್ಲೇ ಫ್ಯಾಮಿಲಿ ಜೊತೆ ನಿಮ್ಗೇನು ಇಷ್ಟನೋ ಅದನ್ನು ಆರ್ಡರ್ ಮಾಡ್ಕೊಂಡು ತಿನ್ನಿ. ಇನ್ಮೇಲೆ ನೋಡೋಣ ಎಷ್ಟು ಕ್ಯಾಪ್ಚರ್ ಮಾಡೋಕ್ಕಾಗುತ್ತೆ ಅಷ್ಟು ಮಾಡ್ತೀನಿ. ನಂತರ ಟ್ರೈಪಾಡ್ ಇಲ್ಲ ಅಲ್ಲ, ಅದೇ ಸಮಸ್ಯೆ. ಈ ವಿಡಿಯೋದಲ್ಲಿ ಅದೇ ನಾನು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಓಡಾಡಿರೋದು ನನ್ನ ಕೆಲಸಗಳು ಅಷ್ಟೇ ಅಪ್ಲೋಡ್ ಮಾಡಿದ್ದೀನಿ. ಜಾಸ್ತಿ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ನನಗೆ, ಒಬ್ಬಳೇ ಓಡಾಡ್ತಿರೋದ್ರಿಂದ ಸ್ವಲ್ಪ ಅಂದರೆ ರಿಸ್ಕ್ ಇದೆ. ಅದು ಇದು ಎಲ್ಲ ತಗೊಂಡು ಕ್ಯಾಪ್ಚರ್ ಮಾಡಿಕೊಂಡು ನಿಲ್ಲಕ್ಕಾಗಲ್ಲ. ಸೊ ಆ್ಯಂಡ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಫುಡ್ ಟೇಸ್ಟ್ ಬಗ್ಗೆ, ಪ್ರಿಪ್ರೇಷನ್ನು ಆ್ಯಂಡ್ ಕಸ್ಟಮರ್ಸ್ ಫೀಡ್ಬ್ಯಾಕು ಅದನ್ನು ಕೂಡ ಶೇರ್ ಮಾಡ್ತೀನಿ. ನೆನ್ನೆ ಮುಗೀತು, ಇವತ್ತು Day 2 ಚಿಂಕಿ ಬೈಟ್ಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿ.
ನೋಡೋಣ ಹೆಂಗೆ ಸಿಗುತ್ತೆ. ಆ್ಯಂಡ್ ಇವತ್ತು ಮಂಡೇ ಅಲ್ವಾ, ಮೇ ಬಿ ಬಿಸ್ನೆಸ್ ಸ್ವಲ್ಪ ಕಮ್ಮಿ ಅಂತ ಅನ್ಕೋತೀನಿ. ಆ್ಯಂಡ್ ಮೇಯ್ನ್ ಏನಂದರೆ ನಾನು ಜಾಸ್ತಿ ಏನು ಎಕ್ಸ್ಪೆಕ್ಟ್ ಮಾಡಿಲ್ಲ, ಹಂಗೆ ಸಿಗುತ್ತೆ ಹಿಂಗೆ ಸಿಗುತ್ತೆ ಅಂತ. ಸಿಗಲಿ, ಲಾಸೋ ಫೇಲೋ ಅಂತ ಮಾಡ್ತಾಯಿದ್ದೀನಿ. ಒಳ್ಳೆ ಟೈಮಿಗೆ ವೆಯ್ಟ್ ಮಾಡಬೇಡಿ, ಸುಮ್ಮನೆ ಅದು ಬರಲಿ ಇದು ಬರಲಿ ಅಂತ. ಏನಾದರೂ ಅನಿಸಿದರೆ ಇರೋದ್ರಲ್ಲೇ ತಟ್ ಅಂತ ಸ್ಟಾರ್ಟ್ ಮಾಡಿ. ಆ್ಯಂಡ್ ಇವಾಗ ನಾನು ಏನೇನು ಮಾಡ್ತಿದ್ದೀನಿ ಅಂತಂದರೆ ಮೆಹಂದಿ ಮತ್ತು ಮೇಕಪ್ಪು ಮತ್ತು ಇದು ಚಿಂಕಿ ಬೈಟ್ಸ್ ಬಿಸ್ನೆಸ್ಸು. ಆ್ಯಂಡ್ ಯೂಟ್ಯೂಬಿಂದನೂ ಏನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ, ನೋಡೋಣ ಮುಂದಿನ ದಿನಗಳಲ್ಲಿ ಕನ್ಸಿಸ್ಟೆನ್ಸಿ ಇದ್ದರೆ ಆಗುತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ಹೂಪ್ ಎಂಬ್ರಾಯ್ಡರಿ ವರ್ಕ್ ಕೂಡ ಮಾಡ್ತೀನಿ ಆರ್ಡರ್ ಬಂದರೆ. ಇದು ನಮ್ಮ ಪೇರೆಂಟ್ಸಿಗೆ ಕೊಟ್ಟು ನಾನು ಮತ್ತೆ ಹೊರಗಡೆ ಕೆಲ್ಸಕ್ಕೆ ಹೋಗೋಣ ಅಂತ ಇದ್ದೀನಿ. ಅಂದರೆ ಇದನ್ನೆಲ್ಲ ಅವ್ರಿಗೆ ಕಲಿಸ್ಕೊಟ್ಟು ನೋಡೋಣ ಏನಾಗುತ್ತೆ. ಅವ್ರು ಕಲ್ತ್ಕೊಂಡ್ರೆ ನಾನು ಬೇಗ ಹೊರಗಡೆ ಕೆಲ್ಸಕ್ಕೆ ಹೋಗ್ತೀನಿ. ಆ್ಯಂಡ್ ನನ್ನ ಬಿಸ್ನೆಸ್ ಇನ್ನೂ ಅಷ್ಟು ಪಬ್ಲಿಸಿಟಿ ಆಗಿಲ್ಲ. 1 ವಾರದ ಹಿಂದೆ ನಾನು ಡಿಸೈಡ್ ಮಾಡಿದ್ದು ಈ ಥರ ಮಾಡೋಣ ಅಂತ. ಮತ್ತು ಫುಲ್ ಕನ್ಫ್ಯೂಷನಲ್ಲೇ ಇದ್ದೆ, ಕೊನೆಗೆ ಆಗಿದ್ದಾಯಿತು ಮಾಡೋಣ ಅಂತ ಇದಕ್ಕೆ ಕೈ ಹಾಕ್ದೆ. ಆ್ಯಂಡ್ ದಟ್ಸ್ ಎ ಸ್ಮಾಲ್ ಗ್ಲಿಂಪಸ್ ಆಫ್ ಮೈ ಜರ್ನಿ ಬಿಫೋರ್ ಸ್ಟಾರ್ಟಿಂಗ್ ದಿಸ್ ಬಿಸ್ನೆಸ್. Every big dream start with small steps, and these moments are a reminder of where it all began. See you in the next video. Until then, keep supporting Chinky Bites and keep believing in your dreams. Take care. Bye bye.